ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಮಂಡ್ಯದ ಲೋಕಸಭೆ ಸದಸ್ಯ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರಾಜಕೀಯದ ಜೊತೆಗೆ ಆಡಳಿತಾತ್ಮಕ ಮಾನ್ಯತೆ ಒದಗಿ ಬಂದಿದೆ. ನಿಜಾರ್ಥದಲ್ಲಿ ಮೈತ್ರಿ ಸರ್ಕಾರವಾಗಿ ಕೇಂದ್ರದಲ್ಲಿ ಸ್ಥಾಪನೆಯಾಗಿರುವ ನರೇಂದ್ರ ಮೋದಿ ನೇತೃತ್ವದ 3.0 ಸರ್ಕಾರದಲ್ಲಿ ಕುಮಾರಸ್ವಾಮಿಯವರಿಗೆ ಮೊದಲ ಪಂಕ್ತಿಯ ಸ್ಥಾನಮಾನಗಳು ಒಂದಾದ ಮೇಲೊಂದರಂತೆ ದೊರಕ್ತಾ ಇದ್ದಾವೆ. ಇದೀಗ ಹೊಸ ನೋಟಿಫಿಕೇಶನ್ ಹೊರಡಿಸಿರುವ ಕೇಂದ್ರ ಸರ್ಕಾರ ನೀತಿ ಆಯೋಗದ ಆಹ್ವಾನಿತ ಸದಸ್ಯರನ್ನಾಗಿ ಕುಮಾರಸ್ವಾಮಿ ಅವರನ್ನ ಹೆಸರನ್ನ ಆಯ್ಕೆ ಮಾಡಿದೆ. ಖುದ್ದು ಪ್ರಧಾನಮಂತ್ರಿಯವರೇ ಅಧ್ಯಕ್ಷರಾಗಿರುವ ನೀತಿ ಆಯೋಗದಲ್ಲಿ 11 ಜನ ಕೇಂದ್ರ ಸಚಿವರನ್ನು ವಿಶೇಷ ಆಹ್ವಾನಿತರನ್ನಾಗಿ ನೇಮಕ ಮಾಡಲಾಗಿದೆ. ಈ ಸದಸ್ಯರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ದಕ್ಷಿಣ ಮತ್ತು ವಿಶೇಷವಾಗಿ ಕರ್ನಾಟಕವನ್ನ ನೀತಿ ಆಯೋಗದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದರ್ಬಾರದಲ್ಲಿ ಕುಮಾರಸ್ವಾಮಿಯವರಿಗೆ ಒದಗಿ ಬರುತ್ತಿರುವುದು ಇದು ಎರಡನೇ ಪ್ರಮುಖ ಆಡಳಿತಾತ್ಮಕ ಜವಾಬ್ದಾರಿಯಾಗಿದೆ. ಮೋದಿ ಅವರ ನೇತೃತ್ವದ ಹೊಸ ಸರ್ಕಾರ ರಚನೆ ಹಾಗೂ ಕ್ಯಾಬಿನೆಟ್ ಅಸ್ತಿತ್ವಕ್ಕೆ ಬಂದ ನಂತರ ಕೇಂದ್ರದಲ್ಲಿ ನಾನಾ ಸಚಿವ ಸಂಪುಟ ಉಪಸಮಿತಿಗಳು ರಚನೆಯಾಗುವ ಸಂದರ್ಭದಲ್ಲೂ ಮೋದಿಯವರು ಮೈತ್ರಿ ಧರ್ಮ ನಿಭಾಯಿಸಿದ್ದಾರೆ. ಜಾತ್ಯತೀತ ಜನತಾದಳವನ್ನು ಗಣನೆಗೆ ತೆಗೆದುಕೊಂಡು ಕೇಂದ್ರದಲ್ಲಿ ತಮ್ಮ ಸಂಪುಟದ ಉಕ್ಕು ಹಾಗೂ ಬೃಹತ್ ಕೈಗಾರಿಕೆ ಸಚಿವ ಕುಮಾರಸ್ವಾಮಿ ಅವರನ್ನು ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಉಪಸಮಿತಿ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ. ಈ ಸಮಿತಿ ದೇಶದ ಪ್ರಗತಿಯ ಕೆಲಸ ಮಾಡುವುದಕ್ಕೆ ಅತ್ಯಂತ ಮಹತ್ವದ್ದು ಹಾಗೂ ಜವಾಬ್ದಾರಿಯುತ ಸಮಿತಿಯಾಗಿದೆ. ಆಡಳಿತಾತ್ಮಕವಾದ 2 ಪ್ರಮುಖ ಸಮಿತಿಗಳಲ್ಲಿ ನರೇಂದ್ರ ಮೋದಿ ಜಾಗ ಮಾಡಿಕೊಟ್ಟಿದ್ದಾರೆ ಕರ್ನಾಟಕದ ಕುಮಾರಸ್ವಾಮಿಯವರಿಗೆ. ಇದು ಕುಮಾರಸ್ವಾಮಿಯವರಿಗೆ ಒದಗಿ ಬಂದ ಅಧಿಕಾರದ ರಾಜಕೀಯ ತ್ರಿಬಲ್ ಧಮಾಕ. ಉಕ್ಕು ಖಾತೆ ಪ್ರಮುಖ ಸಚಿವ ಸ್ಥಾನದ ಜೊತೆಗೆ ಮೋದಿಯವರ ಈ ತೀರ್ಮಾನಗಳು ಕರ್ನಾಟಕದ ಬಿಜೆಪಿ ನಾಯಕರು ಆಶ್ಚರ್ಯದಿಂದ ನೋಡುವಂತೆ ಮಾಡಿದ್ದುಂಟು. ಕರ್ನಾಟಕದ ರಾಜಕಾರಣವೇ ಈಗ ಕುಮಾರಸ್ವಾಮಿಯವರನ್ನು ಬೆರಗುಗಣ್ಣಿನಿಂದ ನೋಡುವಂತೆ ಮಾಡಿಬಿಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಬಹುಶಃ ಇದರ ಹಿಂದೆ ಕುಮಾರಸ್ವಾಮಿಯವರಿಗಿರುವ ರಾಜಕೀಯ ತಂತ್ರಗಾರಿಕೆ ಮತ್ತು ಅವರಲ್ಲಿರುವ ಆಡಳಿತಾತ್ಮಕ ಕಾರ್ಯಕ್ಷಮತೆ ಮೋದಿ ಅವರ ನೋಟಕ್ಕೆ ಕಂಡದ್ದು ಈ ಪರಿ ಕುಮಾರಸ್ವಾಮಿಯವರಿಗೆ ಆಡಳಿತಾತ್ಮಕ ಅವಕಾಶಗಳು ಒದಗಿ ಬರಲು ಕಾರಣವಾಗಿದೆ ಎಂದೇ ವಿಶ್ಲೇಷಿಸಬೇಕಾಗುತ್ತದೆ. ಇದರ ಹಿಂದೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ದೂರದೃಷ್ಟಿಯ ರಾಜಕಾರಣದ ಮೋದಿ ಜೊತೆಗಿನ ಸ್ನೇಹವು ಕೆಲಸ ಮಾಡಿರಬೇಕು. ನರೇಂದ್ರ ಮೋದಿ ಅವರಿಗೆ ಒದಗಿ ಬರುತ್ತಿರುವ ಗೌರವ, ಆಡಳಿತಾತ್ಮಕ ಸ್ಥಾನಮಾನ ಎಲ್ಲ ಸೂಕ್ತವಾಗಿ ಕುಮಾರಸ್ವಾಮಿ ಅವರು ಮನನ ಮಾಡಿಕೊಂಡು ಮಂಡ್ಯ ಅಥವಾ ಕರ್ನಾಟಕದ ಪರಿಮಿತಿಯಲ್ಲಿ ಚುನಾವಣಾ ರಾಜಕಾರಣವನ್ನು ಮಾಡುವುದು ಬಿಟ್ಟು ಸ್ಥಳೀಯ ರಾಜಕಾರಣಕ್ಕೆ ವಿರಾಮ ಕೊಟ್ಟು ಕರ್ನಾಟಕದ ನೆಲೆಯಿಂದ ಪ್ರಧಾನಮಂತ್ರಿಯವರ ದಕ್ಷಿಣದ ರಾಯಭಾರಿಯಾಗಿ ಕೇಂದ್ರ ಸರ್ಕಾರದಲ್ಲಿ ತಮಗೆ ಒದಗಿ ಬಂದ ಸ್ಥಾನಮಾನಗಳಿಂದ ಸಮರ್ಥ ರೀತಿಯಲ್ಲಿ ಕೆಲಸ ಮಾಡುತ್ತಾ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ತಮ್ಮಲ್ಲಿರುವ ಆಡಳಿತಾತ್ಮಕ ಪ್ರತಿಭೆಯನ್ನು ಸಾಬೀತು ಮಾಡಬೇಕಾಗಿದೆ. ಕರ್ನಾಟಕ ಹಾಗೂ ರಾಷ್ಟ್ರದ ಜನರಿಗೆ ಉತ್ತಮ ಬದುಕಿಗೊಂದು ಹೊಸ ಭರವಸೆಯನ್ನು ತುಂಬುವ ಕೆಲಸ ಕುಮಾರಸ್ವಾಮಿಯವರಿಂದ ಆಗಲಿ. ಕುಮಾರಸ್ವಾಮಿಯವರಿಗೆ ಒದಗಿ ಬರುತ್ತಿರುವ ಈ ಜವಾಬ್ದಾರಿಯುತ ಸ್ಥಾನಗಳಿಂದ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಜಾತ್ಯತೀತ ಜನತಾದಳಕ್ಕೆ ಬಿಜೆಪಿಯ ಸಹಯೋಗದಲ್ಲಿ ಹೊಸ ಭವಿಷ್ಯ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.